ಲಿಂಗಾಯತರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸ್ಟೋರಿ. ಎಲ್ಲ ಲಿಂಗಾಯತರು ನೋಡಲೇಬೇಕಾದಂತಹ ಸುದ್ದಿ. ಲಿಂಗಾಯತರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸ್ಟೋರಿ. ಎಲ್ಲ ಲಿಂಗಾಯತರು ನೋಡಲೇಬೇಕಾದಂತಹ ಸುದ್ದಿ ಇದು. ಲಿಂಗಾಯತ ವರ್ಸಸ್ ಲಿಂಗಾಯತರ ಗುದ್ದಾಟ. ಲಿಂಗಾಯತ ಲೀಡರ್ಗಳೇ ಒಗ್ಗಟ್ಟಾಗಿ ಇಲ್ವಾ? ಜಾತಿ ಬಲೆಯಲ್ಲಿ ಲಿಂಗಾಯತರನ್ನ ಸಿಲುಕಿಸಿದ್ದಾದ್ರೂ ಯಾರು? ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಲಿಂಗಾಯತರ ಜಟಾಪಟಿ ಯಾವ ರೀತಿಯಾಗಿ ಇತ್ತು? ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರ ನಡುವೆ ಆಗಿದ್ದಾದ್ರೂ ಏನು? ಯಾರು ಆ ಲಿಂಗಾಯತ ದೊಡ್ಡ ದೊಡ್ಡ ನಾಯಕರು ಅನ್ನುವಂತಹ ಪ್ರಶ್ನೆಗಳಿಗೆ ನಿಮ್ಮ ಮುಂದೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಇದು ಲಿಂಗಾಯತರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸ್ಟೋರಿ. ಎಲ್ಲಾ ಲಿಂಗಾಯತರು ಕೂಡ ನೋಡ್ಲೇಬೇಕಾದಂತಹ ಸುದ್ದಿ ಇದು. ಲಿಂಗಾಯತರ ಮಧ್ಯೆಯೇ ಬಿರುಕು ಉಂಟಾಗಿದೆ. ಒಗ್ಗಟ್ಟಾಗಿ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಲಿಂಗಾಯತ ವರ್ಸಸ್ ಲಿಂಗಾಯತರು ಗುದ್ದಾಟವನ್ನು ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಿವಾನಂದ ಪಾಟೀಲ್, MB ಪಾಟೀಲ್ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೌಂಟರ್ ಮೇಲೆ ಕೌಂಟರ್ಗಳನ್ನು ಕೊಡ್ತಾ ಇದ್ದಾರೆ. ಇದೀಗ ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ನಾಯಕರು ಸಿಡಿದೆದ್ದಿದ್ದಾರೆ. ಆದರೆ ಅವರಲ್ಲಿಯೇ ಒಗ್ಗಟ್ಟಿಲ್ಲ ಅಂತಂದ್ರೆ ಏನ್ ಮಾಡೋಕ್ ಸಾಧ್ಯ ಆಗುತ್ತೆ? ಸಮುದಾಯದ ನಾಯಕರು ಏನ್ ಮಾಡ್ತಾರೆ? ಇವರನ್ನೇ ನಂಬ್ಕೊಂಡಿರ್ತಾರೆ, ಇವ್ರ ಮೇಲೆ ಒತ್ತಡ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಇವರಲ್ಲಿಯೇ ಹೊಂದಾಣಿಕೆಗಳಿಲ್ಲ. ಲಿಂಗಾಯತ ವರ್ಸಸ್ ಲಿಂಗಾಯತ ಫೈಟ್ ಜೋರಾಗಿ ನಡೀತಾ ಇದೆ. ಒಗ್ಗಟ್ಟಾಗಿ ಕೂತ್ಕೊಂಡು ಮಾತುಕತೆ ಆಡಬೇಕಾದಂತಹ ನಾಯಕರೇ ಈ ರೀತಿಯಾಗಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಬಹುತೇಕರು ಸೋಲ್ಬೇಕಾಯ್ತು, ಈಗ ಜಾತಿ ಗಣತಿ ವರದಿ ಅಂತ ಹೇಳ್ತಾ ಇದ್ದಾರೆ ಶಿವಾನಂದ ಪಾಟೀಲ್ ಅವರು. ಆಗ ಒಳ್ಳೆಯ ಕೆಲಸ ಮಾಡಿಯೂ ನಾವು ಸೋಲ್ಬೇಕಾಯ್ತು, ಆಗ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವ ಅವಕಾಶ ಇತ್ತು ಅನ್ನುವಂತಹ ಮಾತುಗಳನ್ನ ಶಿವಾನಂದ ಪಾಟೀಲ್ ರವರು ಹೇಳ್ತಾ ಇರುವಂಥದ್ದು. MB ಪಾಟೀಲ್ ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ನಾನು ಗೆದ್ದಿಲ್ವಾ ಅಂತ. MB ಪಾಟೀಲ್ ಮಾತಿನಿಂದ ಕುಪಿತವಾದಂತಹ ಶಿವಾನಂದ ಪಾಟೀಲ್. ಆಗ ಇಬ್ಬರ ಮಧ್ಯೆ ಜೋರು ವಾಗ್ವಾದ ನಡೀತಾ ಇತ್ತು. ಮಧ್ಯಪ್ರವೇಶ ಕೂಡ ಮಾಡಿದ್ರು CM ಸಿದ್ದರಾಮಯ್ಯನವರು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಏನೋ ಮಾರುತಿ, ಲಿಂಗಾಯತರಲ್ಲಿಯೇ ಹೊಂದಾಣಿಕೆಗಳು ಕಾಣ್ತಾ ಇಲ್ಲ. ಇನ್ನು ಸಮುದಾಯಗಳು ಯಾವ ರೀತಿಯಾಗಿ ಇವ್ರ ಮೇಲೆ ಭರವಸೆಯನ್ನ ಇಟ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆಗಳು. ಯಾಕೆ ಹೊಂದಾಣಿಕೆ ಇಲ್ಲ? ಏನಾಯ್ತು ಸಂಪುಟ ಸಭೆ ನಡೆದಂತಹ ಸಂದರ್ಭದಲ್ಲಿ? CM ಯಾಕೆ ಸಮಾಧಾನ ಮಾಡಿದ್ರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾಗಿ ಈ ರಿಪೋರ್ಟ್ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಪರ ಮತ್ತು ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿರುವಂಥದ್ದು ನಿಜ. ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಬಹುತೇಕರು ಇದನ್ನು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕೊಟ್ಟಿರುವಂತಹ ಅಂಕಿಅಂಶಗಳನ್ನು ನಾವು ನಂಬೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಂದ ಹಿಡಿದು ಆದಿಯಾಗಿ ಎಲ್ಲರೂ ಕೂಡ ಪ್ರಬಲ ಸಮುದಾಯದ ಸಚಿವರುಗಳು ವಿರೋಧ ಮಾಡಿದ್ದಾರೆ. ಆದರೆ ಕ್ಯಾಬಿನೆಟ್ ಆರಂಭ ಆದ ತಕ್ಷಣ DK ಶಿವಕುಮಾರ್ಗಿಂತಲೂ ಮೊದಲು ಪ್ರಶ್ನೆ ಮಾಡಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಶಿವಶಂಕರಪ್ಪ ಅವರ ಮಗ ಹಾಗೂ ಸಚಿವರಾಗಿರುವಂತಹ ಶಾಮನೂರು ಮಲ್ಲಿಕಾರ್ಜುನ ಅವರು. ಈ ಹಿಂದೆ 2018ರಲ್ಲೂ ಕೂಡ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಅಂದರೆ ಇವತ್ತು ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ಈ ಜಾತಿ ಗಣತಿ ರಿಪೋರ್ಟ್ ಬಗ್ಗೆ ಅವರ ಹೆಸರು ಚರ್ಚೆ ಆಗ್ತಿದೆಯೋ ಅವತ್ತು ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರನ್ನು ಎಳೆದು ತರುವಂಥ ಒಂದು ಕೆಲಸ ಆಯಿತು. ಹೀಗಾಗಿ ಭಾಳಷ್ಟು ಸಮಸ್ಯೆಗಳು, ನಮಗೆ ರಾಜಕೀಯವಾಗಿ ಸಮಸ್ಯೆಗಳು ಆಗೋದಕ್ಕೂ ಕೂಡ ಕಾರಣ ಆಯಿತು ಅನ್ನುವಂಥದ್ದನ್ನು ನೇರವಾಗಿ ಶಿವಾನಂದ ಪಾಟೀಲ್, ಸಚಿವರಾದಂತಹ ಶಿವಾನಂದ ಪಾಟೀಲರು ಸಭೆಯಲ್ಲಿ ಇರುವಂಥದ್ದು. ಆಗ ಶಿವಾನಂದ ಪಾಟೀಲರು ಮತ್ತು MB ಪಾಟೀಲ್ ಅವರ ನಡುವೆ ವಾಗ್ವಾದಕ್ಕೂ ಕೂಡ ಕಾರಣ ಆಯಿತು. ಏರು ಧ್ವನಿಯಲ್ಲಿ ನೀನೇ ಇದಕ್ಕೆಲ್ಲವೂ ಕೂಡ ಕಾರಣ ಅನ್ನುವಂತಹ ಅಭಿಪ್ರಾಯಗಳನ್ನು ಶಿವಾನಂದ ಪಾಟೀಲರು ನೇರವಾಗಿ MB ಪಾಟೀಲ್ ಅವರಿಗೆ ಹೇಳಿದ್ರು ಅನ್ನುವಂಥ ಒಂದು ಮಾಹಿತಿ ಗೊತ್ತಾಗಿರುವಂಥದ್ದು. ಅಂದರೆ 2018ರಲ್ಲಿ 18ರ ವಿಧಾನಸಭಾ ಚುನಾವಣೆಗೂ ಹೋಗೋದಕ್ಕೂ ಮೊದಲೇ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಹೆಚ್ಚು ಚರ್ಚೆ ಆಯಿತು. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಲಾಭ
ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಆಗ ಆಗಿದ್ದು. ಆದರೆ 2018 ವಿಧಾನಸಭಾ ಚುನಾವಣೆ ನಡೆದಂಥ ಒಂದು ಸಂದರ್ಭದಲ್ಲಿ ಏನು ಅಷ್ಟೆಲ್ಲ ಯೋಜನೆಗಳನ್ನು ಕೊಟ್ಟರೂ ಕೂಡ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದ್ದರೂ ಕೂಡ ಸುಮಾರು 78 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಹಲವು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಆಗಿರ್ಬೋದು, ಕಿತ್ತೂರು ಕರ್ನಾಟಕ ಆಗಿರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿ ಸೋಲೋದಕ್ಕೆ ಪ್ರಮುಖ ಕಾರಣ ಸಮುದಾಯ ನಮ್ಮ ಜೊತೆ ನಿಲ್ಲಿಲ್ಲ, ಲಿಂಗಾಯತರನ್ನು ಹೊಡಿತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನವನ್ನು ಇಟ್ಕೊಂಡೆ ಅವತ್ತು ನಮ್ಮ ವಿರುದ್ಧ ನಿಂತಿದ್ದರಿಂದ ಹಾಲಿ ಸಚಿವರಾಗಿದ್ದಂಥವರೇ ಸೋಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮತ್ತೆ ಅಂಥ ಒಂದು ತಪ್ಪನ್ನು ಮಾಡಬೇಡಿ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂಥದ್ದು. 2018ರಲ್ಲಿ ಆದಂತಹ ಅನಾಹುತಕ್ಕೆ ನೇರ ಕಾರಣ MB ಪಾಟೀಲ್ ಅಂತ ಹೇಳಿದಾಗ ಆ ಕ್ಷಣದಲ್ಲಿ ಶಾಮನೂರು ಮಲ್ಲಿಕಾರ್ಜುನ್ ಮತ್ತು ಶಿವಾನಂದ ಪಾಟೀಲರು ಇದನ್ನು ಕ್ಯಾಬಿನೆಟಲ್ಲಿ ಹೇಳಿದಾಗ MB ಪಾಟೀಲರು ಈ ಇಬ್ಬರ ಸಚಿವರ ವಿರುದ್ಧ ಏರು ಧ್ವನಿಯಲ್ಲಿ ಮಾತಾಡಿರುವಂಥದ್ದು. ಹಾಗಾದರೆ ನಾನು ಗೆದ್ದು ಬಂದಿರಲಿಲ್ವಾ, ನನ್ನ ಜೊತೆಗೆ ಇನ್ನು ಬೇರೆ ಬೇರೆ ಸಚಿವರು ಎಲ್ಲರೂ ಕೂಡ ಗೆದ್ದು ಬಂದಿರಲಿಲ್ವಾ, ಯಾಕೆ ಆ ವಿಚಾರವನ್ನು ಎಳೆದು ತರ್ತೀರಾ ಅನ್ನುವಂಥದ್ದನ್ನು ಒಟ್ಟಾರೆ ನಿನ್ನೆ ಏನು ಈ ಸರ್ವೆ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಂದರ್ಭದಲ್ಲಿ 2018ರಲ್ಲಿ ಆದಂತಹ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಕೈ ಹಾಕೋದ್ರ ಮುಖೇನ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಯಿತು, ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಸಂದರ್ಭದಲ್ಲಿ ಎಷ್ಟು BJPಗೆ ಅನುಕೂಲ ಆಯಿತು. ಹೀಗಾಗಿ ಮತ್ತೆ ಆ ತಪ್ಪನ್ನು ಮಾಡೋದು ಬೇಡ ಅನ್ನುವಂಥ ಒಂದು ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಲಿಂಗಾಯತ ಸಮುದಾಯ ಸಚಿವರಲ್ಲಿ ಕ್ಯಾಬಿನೆಟಲ್ಲಿ ಒಗ್ಗಟ್ಟು ಏರ್ಪಡಲಿಲ್ಲ, ಒಂದಷ್ಟು ಅಭಿಪ್ರಾಯ ಭೇದಗಳು ಇದ್ವು ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಒಟ್ಟಾರೆ ಒಂದು ಕಡೆ ಸಿದ್ದರಾಮಯ್ಯವ್ರಿಗೂ ಒಂದಷ್ಟು ಜನ ಸಪೋರ್ಟು ಇದ್ದಾರೆ. ಅದೇ ರೀತಿ ಈ ಅಂಕಿಅಂಶಗಳ ಬಗ್ಗೆ ನೀವು ರಿಪೋರ್ಟನ್ನು ಜಾರಿ ಮಾಡೋದಾದರೆ ಮೊದಲು ಈ ಅಂಕಿಅಂಶಗಳನ್ನು ಸರಿಪಡಿಸಬೇಕು, ತದಬಳಿಕ ಬೇಕಿದ್ರೆ ನಿರ್ಧಾರ ಮಾಡಿ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ಟರ್ನನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಏನು ನಿಮ್ಮ ಅಭಿಪ್ರಾಯ ಪತ್ರದ ಮೂಲಕ ಸಲ್ಲಿಸಿ ಅಂತ ಹೇಳಿ ಇದೀಗ ಫೈಟ್ಗೆ ತೆರೆ ಏನೋ ಎಳೆದಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಎಷ್ಟೇ ಸಮಾಧಾನ ಮಾಡಿದ್ರೂ ಕೂಡ ಈ ಮೂವರು ನಾಯಕರು ಏರು ಧ್ವನಿಯಲ್ಲೇ ಸಭೆಯಲ್ಲೇ ಒಬ್ಬರಿಗೊಬ್ರು ಕಿತ್ತಾಟವನ್ನು ಮಾಡ್ಕೊಂಡಿದ್ದಾರೆ. ಒಂದಾಗಿ ಹೋಗಬೇಕಾದಂತಹ ನಾಯಕರು ಈ ರೀತಿಯಾಗಿ ಕಿತ್ತಾಟವನ್ನು ಮಾಡ್ಕೊಂಡಿದ್ದಾರೆ. 2018ರ ಸಂದರ್ಭದಲ್ಲಿ ಏನಾಯಿತು, MB ಪಾಟೀಲ್ ಏನು ಮಾಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆ ಸಂದರ್ಭದಲ್ಲಿ ಎಷ್ಟು ಸೀಟನ್ನು ಕಳೆದುಕೊಂಡ್ವಿ, ನಾವು 14 ಸೀಟನ್ನು ಕಳೆದುಕೊಂಡ್ವಿ. ಅದೇ ರೀತಿಯಾದಂತಹ ಸ್ಟ್ಯಾಂಡ್, ಅದೇ ರೀತಿಯಾದಂತಹ ನಿಲುವನ್ನು ಈಗಲೂ ಕೂಡ ತಾಳ್ತಾ ಇದ್ದೀರಿ. ಈ ರೀತಿಯಾದಂತಹ ನಿಲುವು ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನು ಇದೀಗ ಏರು ಧ್ವನಿಯಲ್ಲಿ ಮಾಡ್ತಾ ಇದ್ದಾರೆ ಲಿಂಗಾಯತ ನಾಯಕರಲ್ಲಿಯೇ ಒಗ್ಗಟ್ಟಿಲ್ಲ ಅನ್ನೋದು ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಒಗ್ಗಟ್ಟಿನಿಂದ ಏನಾಗಬೇಕಾಗಿತ್ತು ಅದ್ಯಾವುದೂ ಕೂಡ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ಸಮಾಧಾನ ಮಾಡಿಸೋದ್ರಲ್ಲೇ CM ಸಿದ್ದರಾಮಯ್ಯನವರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ.